ಟಕಿಲ ಹೊಡೆದ್ರೆ ಇಡ್ಲಿ ಕೊಡಿಯುತ್ತೆ, ಸಿನಿಮಾ ನೋಡಿದ್ರೆ ಇಡ್ಲಿ ಕೊಡಿಯುತ್ತೆ. ಸೊ ಅಂದರೆ ಒಂದು ಚಿಕ್ಕ ವಿಷಯನ ಇಟ್ಕೊಂಡು, ನೈಜ ಘಟನೆನ ಇಟ್ಕೊಂಡು, ಆಗಿರೋ ಒಂದು ಘಟನೆನ ಇಟ್ಕೊಂಡು ಯಾವ ಥರ ಒಂದು ಸಿನಿಮ್ಯಾಟಿಕ್ಕಾಗಿ ಯಾವ ಥರ ತೋರಿಸ್ಬೋದು ಅನ್ನೋದೇ ಟಕಿಲ ಸಿನಿಮಾ. ಡೇ ಟು ಡೇ ಲೈಫಲ್ಲಿ ನಾವು ಯೂತ್ಸ್ ಆಗ್ಬೋದು ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿ ಇವಾಗಿರೋ ಜನ್ರೇಷನ್ ಅವ್ರಿಗೆ ಅಂದರೆ ರಿಲೇಷನ್ಶಿಪ್ ಅನ್ನೋ ವ್ಯಾಲ್ಯೂಸ್ ಗೊತ್ತೇ ಇರೋದಿಲ್ಲ. ಸೊ ರಿಲೇಷನ್ ಏನೋ ಹೋಗ್ಬೇಕು, ಏನೋ ಓದ್ತೀವಿ, ಓದ ತಕ್ಷಣ ಕೆಲ್ಸಕ್ಕೆ ಹೋಗ್ತೀವಿ, ಕೆಲಸ ಆದ್ಮೇಲೆ ಮದುವೆ ಆದಮೇಲೆ ಎಷ್ಟು ಆ ಒಂದು ಸಂಸಾರ ಬಾಳ್ಬೇಕು ಅನ್ನೋದು ಇಷ್ಟು ದಿವಸ ಇತ್ತು. ಮೊದಲೇ ಆದರೆ ಒಬ್ರು ಗಂಡ ಒಬ್ಬರೇ ಹೆಂಡತಿ, ಇವಾಗ ಒಬ್ರು ಗಂಡಂಗೆ 3 ಜನ ಗರ್ಲ್ ಫ್ರೆಂಡ್ಸ್ ಒಬ್ಳು ಹೆಂಡತಿ, ಈ ಕಾನ್ಸೆಪ್ಟಿಗೆ ಬಂದ್ಬಿಟ್ಟಿದ್ದೀವಿ ನಾವು. ಸೊ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಯೋಚನೆ ಮಾಡಿ ಚೂಸ್ ಯುವರ್ ರೈಟ್ ಪಾರ್ಟ್ನರ್. ಅದೊಂದು ಬಾಂಡಿಂಗ್ ಇರಬೇಕು. ಇವಾಗ ಅರೇಂಜ್ ಮ್ಯಾರೇಜಲ್ಲೂ ಅಷ್ಟೇ, ನೀವು ಅರೇಂಜ್ ಮ್ಯಾರೇಜಲ್ಲೂ ನೋಡ್ತೀರಾ, ಎಂಗೇಜ್ಮೆಂಟ್ ಆಗ್ತೀರಾ, ಮಾತಾಡ್ತೀರಾ. ಸೊ ಟೈಮಲ್ಲಿ ಆ ಬಾಂಡ್ ಒಂಚೂರು ಇದ್ದಾಗ ಇಟ್ ಗೋ. ಆಮೇಲೆ ಒಬ್ರೊಬ್ಬನ ಅರ್ಥ ಮಾಡ್ಕೊಳ್ತೀವಿ, ಅದು ತುಂಬ ಇಂಪಾರ್ಟೆಂಟ್. ಎಸ್, ಅಂದರೆ ಇವಾಗ ಡೇ ಟು ಡೇ ಲೈಫಲ್ಲಿ ಹೇಗೆ ಆಗ್ಬಿಟ್ಟಿದೆ ಅಂದರೆ, ಒಂದು ಹುಡುಗ 5 ಜನ ಹುಡುಗಿರ ಜೊತೆ ಇದ್ದರೆ ಅವ್ನು ಪ್ಲೇ ಬಾಯ್, ಅವ್ನು ಪ್ಲೇ ಬಾಯ್, ಅವ್ನು ಬಿಡಪ್ಪ ಹಂಗೆ, ಈ ಒಂದು ಬಿಲ್ಡಪ್. ಅದೇ ಒಂದು ಹುಡುಗಿ ಯಾರೋ ಒಂದಿಬ್ರು ಏನೋ ಒಂದು ಪಾಸ್ಟ್ ಇತ್ತು, ಏನೋ ಒಂದು ಆಯಿತು ಅಂದರೆ ಅಯ್ಯೋ ಅವಳ, ಆ ಡಿಫ್ರೆನ್ಸ್ ಇದೆ ಅಲ್ಲ. ಸೊ ಈ ಥರ ಒಂದು ಸ್ಟೇಜಲ್ಲಿ ಇದೆ ಅಂದರೆ, ನೀನು ಮೋಸ ಮಾಡಿದ್ರೇ ನೀನು ಹೀರೋ. ಇವತ್ತು ಓಕೆ ಇವ್ರು ಚೆನ್ನಾಗಿದ್ದಾರೆ, ಇವ್ರ ವೈಬ್ ಚೆನ್ನಾಗಿದೆ, ಈ ಥರ ಒಂದು ಕಾನ್ಸೆಪ್ಟ್ ಬಂದಮೇಲೆ ಈಗ ನೋಡಿ, ಮುಂಚೆ ಎಲ್ಲ ನಮಗೆ ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಂತ ಎಲ್ಲಿತ್ತು? ಎಲ್ಲೂ ಇಲ್ಲ. ಮದುವೆ ಆಗಬೇಕು, ಸಂಸಾರ ಮಾಡಬೇಕು, ಸತ್ರು ಅವನ ಜೊತೆಗೆ, ಬದುಕಿದ್ರು ಅವನ ಜೊತೆಗೆ. ಈ ಕಾಲ ಇವಾಗ ನೋಡೋಣ ಲಿವಿಂಗ್ ಅಲ್ಲಿ ಹೇಗೆ ನಡೆಯುತ್ತೆ, ವರ್ಕೌಟ್ ಆದರೆ ಆಮೇಲೆ ನೋಡೋಣ, ಮದುವೆ ಆಗೋಣ. ಇಬ್ರಿಗೂ ನಮಸ್ಕಾರ. ಸೊ ಹೇಗಿದ್ದೀರಿ? ನಮಸ್ಕಾರ, ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ಸರ್ ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತೀರಿ ಸರ್. ನಾನು ಚೆನ್ನಾಗಿ ಕಾಣಿಸ್ತೀನಿ, ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಎಸ್. ಓ, ಟಕೀಲ ಕಿಕ್ಕೋ. ಸೊ ಯಾವ ರೀತಿ ಕಿಕ್ ಕೊಡ್ಲಿಕ್ಕೆ ಬರ್ತಿದ್ದೀರಿ ಅಂತ ಈ ಸರಿ? ಕಿಕ್ಕು ಐ ಥಿಂಕ್ ಟೈಟ್ಲಲ್ಲೇ ಇದೆ, ಟಕೀಲ ಕಿಕ್ ಅನ್ನೋದು. ಬಟ್ ಇದು ಒಂಥರ ತಲೆ ಕಿಕ್ ಕೊಡೋಂಥದ್ದಲ್ಲ, ಮನ್ಸಿಗೆ ಕಿಕ್ ಕೊಡೋಂಥ ಒಂದು ಸಿನಿಮಾ. ಸೊ ಟಕೀಲ ಹೊಡೆದ್ರೆ ಇಡ್ಲಿ ಕೊಡಿಯುತ್ತೆ, ಸಿನಿಮಾ ನೋಡಿದ್ರೆ ಇಡ್ಲಿ ಕೊಡಿಯುತ್ತೆ. ಸೊ ಅಂದರೆ ಒಂದು ಚಿಕ್ಕ ವಿಷಯನ ಇಟ್ಕೊಂಡು, ನೈಜ ಘಟನೆನ ಇಟ್ಕೊಂಡು, ಆಗಿರೋ ಒಂದು ಘಟನೆನ ಇಟ್ಕೊಂಡು ಯಾವ ಥರ ಒಂದು ಸಿನಿಮ್ಯಾಟಿಕ್ಕಾಗಿ ಯಾವ ಥರ ತೋರಿಸ್ಬೋದು ಅನ್ನೋದೇ ಟಕೀಲ ಸಿನಿಮಾ. ನನ್ನ ಕ್ಯಾರೆಕ್ಟರ್ ಬಂದು ಒಂದು ಶ್ರೀಮಂತ ಹುಡುಗ, ಒಂದು ಬಿಸ್ನೆಸ್ ಮೆನ್ನು. ಸೊ ಲೈಫಲ್ಲಿ ಏನೇನು ಆಗುತ್ತೆ, ಅವನ ಲೈಫಲ್ಲಿ ತುಂಬ ಅತಿ ಹೆಚ್ಚು ಏನಾದರೂ ಆದಾಗ ಏನಾಗುತ್ತೆ. ಸೊ ಇದೆಲ್ಲ ನೋಡ್ಕೊಂಡು ಬರ್ತಿರಾಗ ಸಡನ್ನಾಗಿ ಲೈಫಲ್ಲಿ ಒಂದು ತಿರುವು ತೊಗೊಳುತ್ತೆ. ಬಿಸ್ನೆಸ್ ಮೆನ್ ಇದ್ದಾಗ ಸಡನ್ನಾಗಿ ಏನೋ ಒಂದು ಆದಾಗ, ಪರ್ಸನಲ್ ಲೈಫ್ ಆಗ್ಬೋದು, ಏನೋ ಒಂದು ಆಗ್ಬೋದು, ಅದಾದಾಗ ಏನೇನು ಆಗುತ್ತೆ ಅನ್ನೋದೇ ಸೆಕೆಂಡ್ ಹಾಫ್ ಇದೆ. ಸೊ ನೀವು ಯಾವ ಥರ ಟ್ರೈ ಮಾಡಿದ್ದೀರಾ ಸರ್ ಟಕೀಲ ಕಿಕ್ನ? ಟಕೀಲ ಇಲ್ಲ ಯಾವತ್ತು ಅಂದರೆ ಟ್ರೈ ಮಾಡಿಲ್ಲ ಅಂದ್ರೂ ತಪ್ಪೇ ಆಗಿದೆ. ಇಲ್ಲ, ಆ್ಯಕ್ಚುಲಿ ಮಾಡಿದ್ವಿ. ಯಾವುದಕ್ಕೂ ನಾನು ಹೇಳ್ತೀನಿ, ನಾನು ಯಾವುದಕ್ಕೂ ಒಂಥರ ನಮ್ಮ ತಂದೆ ಸಿನಿಮಾಗೋಸ್ಕರ ಮಾಡಿದ್ದೀನಿ. ಬಟ್ ಯಾವುದಕ್ಕೂ ಒಂಥರ ದಾಸನಲ್ಲ, ಮಡಿವಂತಿಕೆನೂ ಜಾಸ್ತಿ ಇಲ್ಲ, ಎಷ್ಟೇ ಅಷ್ಟೇ. ಅಂದರೆ ಅದರಿಂದ ಅದು ನಮ್ಮ ಕಂಟ್ರೋಲ್ ಇರಬೇಕು, ನಾವು ಆ ಕಂಟ್ರೋಲ್ ಇರಬೇಕು, ಅದು ನಮಗೆ ಕಂಟ್ರೋಲ್ ತೊಗೊಂಬಾರ್ದು. ಯಾವುದಾದ್ರೂ ಒಂದು ಇರುತ್ತಲ್ಲ, ಬರ್ಡೇ ಪಾರ್ಟೀಸ್, ಲೈಫಲ್ಲಿ ಏನೋ ಟ್ರೈ ಮಾಡಬೇಕಂತ ಮಾಡಿದಾಗ ಮಾಡ್ಬೋದು ಅಷ್ಟೇ. ಸೊ ಆ ಥರ ಟ್ರೈ ಮಾಡಬೇಕಂತ ಹುಡುಕೊಂಡು ಹೋಗಿ ಮಾಡಿಲ್ಲ, ಈಗ ಬಾರಿಗೆ ಹೋಗಿ ತೊಗೊಂಡು. ಮೇಡಮ್ ಹೇಗಿದೆ ಜರ್ನಿ? ಟಕೀಲ ಬಗ್ಗೆ ಹೇಳ್ಬೇಕಂತಂದರೆ, ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಒಂದು ದೊಡ್ಡ ವಿಷಯ ಎಷ್ಟು ಸೂಕ್ಷ್ಮವಾಗಿ ಲೈಫಲ್ಲಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ನಾವು ತೋರ್ಸಕ್ಕೆ ಹೊರಟಿದ್ದೀವಿ, ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಹೊರಟಿದ್ದೀವಿ. ಐ ಥಿಂಕ್ ಡೇ ಟು ಡೇ ಲೈಫಲ್ಲಿ ನಾವು ಯೂತ್ಸ್ ಆಗ್ಬೋದು ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿ ಇವಾಗಿರೋ ಜನ್ರೇಷನ್ ಅವ್ರಿಗೆ ಅಂದರೆ ರಿಲೇಷನ್ಶಿಪ್ ಅನ್ನೋ ವ್ಯಾಲ್ಯೂಸ್ ಗೊತ್ತೇ ಇರೋದಿಲ್ಲ. ಸೊ ಏನೋ ಹೋಗ್ಬೇಕು, ಏನೋ ಓದ್ತೀವಿ, ಓದ ತಕ್ಷಣ ಕೆಲ್ಸಕ್ಕೆ ಹೋಗ್ತೀವಿ, ಕೆಲಸ ಆದ್ಮೇಲೆ ಮದುವೆ ಆದಮೇಲೆ ಎಷ್ಟು ಆ ಒಂದು ಸಂಸಾರ ಬಾಳ್ಬೇಕು ಅನ್ನೋದು ಇಷ್ಟು ದಿವಸ ಇತ್ತು. ಇವಾಗ ಬರ್ತಾ ಇರೋದ್ರಲ್ಲಿ ಮದುವೆ ಆಗಿ ಇವಾಗ ಎಷ್ಟೋ ಜನ ನೋಡಿದ್ದೀನಿ, 1 ವರ್ಷ 2 ವರ್ಷ ಲವ್ ಮಾಡಿರ್ತಾರೆ ಅಂತಾರೆ, ನೋಡಿದ್ರೆ 6 ತಿಂಗಳಿಗೆ ಡಿವೋರ್ಸ್ ಆಗ್ಬಿಟ್ಟಿರುತ್ತೆ. ಇದು ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ. ಸೊ ಯಾಕೆ ಈ ಒಂದು ಕಾಸ್ ಯಾಕೆ? ಆ್ಯಂಡ್ ನಮಗೆ ಅಷ್ಟೇ ಆಪ್ಷನ್ಸ್ ಕೂಡ ಇದೆ. ಮೊದಲೇ ಆದರೆ ಒಬ್ರು ಗಂಡ ಒಬ್ಬರೇ ಹೆಂಡತಿ, ಇವಾಗ ಒಬ್ರು ಗಂಡಂಗೆ 3 ಜನ ಗರ್ಲ್ ಫ್ರೆಂಡ್ಸ್ ಒಬ್ಳು ಹೆಂಡತಿ, ಈ ಕಾನ್ಸೆಪ್ಟಿಗೆ ಬಂದ್ಬಿಟ್ಟಿದ್ದೀವಿ ನಾವು. ಸೊ ಈ ಥರ ಕೆಲವೊಂದು ಸೂಕ್ಷ್ಮ ವಿಷಯಗಳು ಅಂದರೆ ಲೈಫಲ್ಲಿ ತುಂಬ ಇಂಪಾರ್ಟೆನ್ಸ್. ಆ ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಡೋದಿದೆ ಅಲ್ಲ, ಅದು ಎಲ್ಲರಿಗೂ ಕೊಡೋದಕ್ಕೆ ಆಗಲ್ಲ. ಎಲ್ಲರೂ ಅದನ್ನು ಯೋಗ್ಯತೆ ಇರೋದೇ ಇಲ್ಲ, ಅದನ್ನು ಪಡಿಬೇಕು, ಅದನ್ನು ನಾವು ಮೇಂಟೈನ್ ಮಾಡಬೇಕು ಅನ್ನೋದು. ಸೊ ಈ ಕೆಲವೊಂದು ಕ್ವಾಲಿಟೀಸು ನಮ್ಮ ಟಕೀಲದಲ್ಲಿದೆ. ಸರ್ ಹೇಳ್ದಾಗೆ ಕಿಕ್ಕು ಇಲ್ಲಿಗಲ್ಲ, ಮನಸ್ಸಿಂದ ಒಂದು ಕಿಕ್ ಖಂಡಿತವಾಗ್ಲೂ ಬರುತ್ತೆ.
ಜರ್ನಿ ವೈಸ್ ಹೇಳ್ಬೇಕಂತ ಅಂದರೆ ವೆರಿ ಅಂದರೆ ಈ ಒಂದು ಬಿಕಾಸ್ ನಾವಿಬ್ಬರು ಇವಾಗ ಯಂಗ್ಸ್ಟರ್ಸ್ ಆಗಿರೋದ್ರಿಂದ ಒಂದು ದೊಡ್ಡ ಮೆಸೇಜ್ ಅಬೌಟ್ ಫಾರ್ ಯೂತ್ಗೆ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಅದೊಂದು ಖುಷಿ ಇದೆ. ಆ್ಯಂಡ್ ವರ್ಕಿಂಗ್ ವಿತ್ ಆಲ್ ದ ವೆರಿ ಬಿಗ್ ಸೀನಿಯರ್ ಟೆಕ್ನಿಷಿಯನ್ಸ್ ನಮ್ಮ ಸಿನಿಮಾದಲ್ಲಿ, ಡೈರೆಕ್ಟರ್ ಪ್ರವೀಣ್ ನಾಯಕ್ ಸರ್ ಆಗಿರ್ಬೋದು, ಕ್ಯಾಮ್ರಾಮನ್ ದಾಸ್ ಸರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ನಾಗಚಂದ್ರ ಸರ್ ಆಗಿರ್ಬೋದು. ಆ್ಯಕ್ಚುಲಿ 3 ಜನನು ಡೈರೆಕ್ಟರ್ಸೇ, ಅವರು ಒಂದು ಕೆಲವೊಂದಿದ್ದಾರೆ. ಬಟ್ ಈ 3 ಡಿರೆಕ್ಟರ್ಸ್ ಕೂಡ ನಮ್ಮ ಸಿನಿಮಾದಲ್ಲಿ ಅವರವರಾದ ಒಂದು ಪಾತ್ರನ ಇಟ್ಕೊಂಡು ಅವರು ಕೆಲಸ ಮಾಡಿದ್ದಾರೆ. ನನಗೆ ಅದೃಷ್ಟನೇ ಅಂತಲೇ ಹೇಳ್ಬೋದು. ಒಂದು ಹೊಸ ಕಲಾವಿದೆಗೆ ಅವಕಾಶ ಕೊಟ್ಟು ಅಂದರೆ ಇಲ್ಲಿವರೆಗೂ ಆ ಕ್ಯಾರೆಕ್ಟರ್ನ ಅವ್ರು ಮೇಂಟೈನ್ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಅವ್ರಿಗಿತ್ತು. ಸೊ ಐ ಥಿಂಕ್ ಅದು ಅವ್ರಿಗೆ ನಾನು 100% ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ವೆಯ್ಟಿಂಗ್ ಫಾರ್ May 16th, ನೋಡೋಣ ಆಡಿಯನ್ಸ್ ರೆಸ್ಪಾನ್ಸ್. ಸರ್, ಈ ಥರ ವಿಚಾರಗಳೆಲ್ಲ ನೋಡಿದಾಗ ಕೇಳಿದಾಗ ಸೊ ಏನು ಅನಿಸುತ್ತೆ ಸರ್? ಯಾಕಂದ್ರೆ ಮೊದಲೆಲ್ಲ ಮದುವೆ ಆದರೆ ಅವ್ರು ತುಂಬ ದಿನ ಜೊತೆಯಲ್ಲೇ ಬಾಳ್ತಿದ್ರು. ಸೊ ಹೀಗಾಗಲ್ಲ, ಮದುವೆ ಆಗಿ ಒಂದು 6 ತಿಂಗಳಿಗೆ ಏನೇನೋ ಆಗೋಗ್ಬಿಡುತ್ತೆ. ಈ ಥರ ವಿಚಾರಗಳೆಲ್ಲ ನೀವು ನೋಡಿರ್ತೀರಿ, ಕೇಳಿರ್ತೀರಿ. ಸೊ ಏನು ಅನಿಸುತ್ತೆ ಅಂತ ಸರ್? ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಎಲ್ಲ ನೋಡಿದಾಗ ಒಂದು ಇವಾಗ ಮೊನ್ನೆ ಅವ್ರು ರೀಸೆಂಟಾಗಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದಾಗ ಒಂದು 45 ಇಯರ್ಸ್ ಈ ಥರ ಮಾಡಿದಾಗ ಒಂದು ಖುಷಿ ಆಗುತ್ತೆ. ಅಂದರೆ ಈ ಥರ ಒಂದು ಜನ್ರೇಷನ್ ಅದು ನೋಡಿದಾಗ. ಬಟ್ ಇವಾಗ ಸ್ವಲ್ಪ ಜನ್ರೇಷನ್ ಗ್ಯಾಪ್ ಇದೆ, ಆಮೇಲೆ ಜನ್ರೇಷನ್ ಚೇಂಜ್ ಆಗೈತೆ. ಬಟ್ ಎಲ್ಲೊಂದು ಕಡೆ ಡೆಫಿನೆಟ್ಲಿ ಅದು ಬೇಜಾರಾಗುತ್ತೆ. ಯಾಕಂದರೆ ಮದುವೆ ಅನ್ನೋದು ಒಂದು ಪವಿತ್ರವಾದ ಒಂದು ಸಂಬಂಧ ಅದು. ಸೊ ಅದು ಆಗಿ ಸಡನ್ ಡಿವೋರ್ಸ್ ಆಗೋದು, 6 ತಿಂಗಳಿಗೆ ಡಿವೋರ್ಸ್ ಆಗೋದು, ಅದೆಲ್ಲ ಆದಾಗ ಸ್ವಲ್ಪ ಆಬ್ವಿಯಸ್ಲಿ ಇಟ್ಸ್ ನಾಟ್ ಅ ಗುಡ್ ಸೈನ್. ಸೊ ನಾನು ಏನಂದರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಯೋಚನೆ ಮಾಡಿ ಚೂಸ್ ಯುವರ್ ರೈಟ್ ಪಾರ್ಟ್ನರ್. ಅದೊಂದು ಬಾಂಡಿಂಗ್ ಇರಬೇಕು. ಇವಾಗ ಅರೇಂಜ್ ಮ್ಯಾರೇಜಲ್ಲೂ ಅಷ್ಟೇ, ನೀವು ಅರೇಂಜ್ ಮ್ಯಾರೇಜಲ್ಲೂ ನೋಡ್ತೀರಾ, ಎಂಗೇಜ್ಮೆಂಟ್ ಆಗ್ತೀರಾ, ಮಾತಾಡ್ತೀರಾ. ಸೊ ಟೈಮಲ್ಲಿ ಆ ಬಾಂಡ್ ಒಂಚೂರು ಇದ್ದಾಗ ಇಟ್ ವಿಲ್ ಗೋ. ಆಮೇಲೆ ಒಬ್ರೊಬ್ಬನ ಅರ್ಥ ಮಾಡ್ಕೊಳ್ತೀವಿ, ಅದು ತುಂಬ ಇಂಪಾರ್ಟೆಂಟ್. ಎಸ್, ಮದುವೆ ಮುಂಚೆ ಎಂಗೇಜ್ಮೆಂಟ್ ಟೈಮಲ್ಲಿ ಇಲ್ಲ ಲವ್ ನಡೆಯೋ ಟೈಮಲ್ಲಿ ಒಂಥರ ಇದ್ದು ತಾಳಿ ಕಟ್ಟಿದ ತಕ್ಷಣ ಸಡನ್ನಾಗಿ ಟ್ರಾನ್ಸ್ಫಾರ್ಮ್ ಆಗಿಬಿಟ್ರೆ ಈ ಕಡೆ ಹುಡುಗಿಗೂ ಆಗಲ್ಲ, ಇಲ್ಲ ಹುಡುಗನಿಗೂ ಆಗಲ್ಲ. ಸೊ ಆ ಥರ ಇದಾಗುತ್ತೆ. ಸೊ ಐ ಫೀಲ್ ಅದೆಲ್ಲ ಮಾಡೋದ್ರ ಮುಂಚೆ ಬಿಫೋರ್ ದ್ಯಾಟ್ ಲೈಕ್ ಗೆಟ್ ಟು ನೋ ಈಚ್ ಅದರ್. 1 ವರ್ಷ 2 ವರ್ಷ ಲೇಟ್ ಆದರೂ ಪರವಾಗಿಲ್ಲ ಮದುವೆ, ಬಟ್ ಅದೊಂದು ಬಾಂಡ್ ಇದ್ದರೆ ಚೆನ್ನಾಗಿರ್ತದೆ ಥ್ರೂ ಔಟ್ ಇದು. ಬಟ್ ಇವತ್ತಿಗೆ ಸ್ವಲ್ಪ ಈ ಡಿವೋರ್ಸ್ ಅನ್ನೋದು ತುಂಬ ಕಾಮನ್ ಆಗ್ತಾಯಿದೆ ಇತ್ತೀಚೆಗೆ. ಡಿವೋರ್ಸ್ ಅನ್ನೋದು ತುಂಬ ವೆರಿ ಕಾಮನ್ ಫ್ಯಾಕ್ಟರ್ ಆಗಿದೆ. ಐ ಥಿಂಕ್ ಅದು ಮತ್ತೆ ಚೇಂಜ್ ಆಗಬೇಕು. ಐ ಥಿಂಕ್ ಆ್ಯಂಡ್ ದೇರ್ ಆರ್ ಹಂಗಂತ ಎಲ್ಲರಿಗೂ ಹಂಗಿದೆಲ್ಲ ಕೆಲಸ, ಬಟ್ ಆಬ್ವಿಯಸ್ಲಿ ದೇರ್ ಆರ್ ವೆರಿ ಗುಡ್ ಎಕ್ಸಾಂಪಲ್ಸ್ ಇನ್ ದಿಸ್ ಒನ್ ಆಫ್ ಲಾಂಗ್ ಟೈಮ್ ರಿಲೇಷನ್ಶಿಪ್ಸ್ ಇರೋವಂಥದ್ದಲ್ಲ ಆ್ಯಂಡ್ ಮದುವೆ ಆಗಿರೋದು. ಬಟ್ ಇದು ಆಬ್ವಿಯಸ್ಲಿ ನಮ್ಮ ಇದಕ್ಕೆ ಕಲ್ಚರ್ಗೆ ಸೂಟ್ ಆಗಲ್ಲ. ನಮ್ಮ ಕಲ್ಚರ್ಗೆ ಅದು ಸೂಟ್ ಆಗಲ್ಲ. ಸೊ ಐ ಥಿಂಕ್ ಎನಿಬಡಿ ಫಾರ್ ದಟ್ ಮ್ಯಾಟರ್ ಡಿಸಿಷನ್ಸ್ ಲೈಫ್ ಪಾರ್ಟ್ನರ್ ಅಂತ ಡಿಸಿಷನ್ ಸ್ವಲ್ಪ ಯೋಚನೆ ಮಾಡಿ ತೋಳಿ ಅಂತ ನಾನು ಯೋಚಿಸ್ಬೋದು. ಅದೇ ಸಿನಿಮಾದಲ್ಲಿರೋದು ಅದೇ ದೊಡ್ಡದಾಗಿ ಏನೋ ಮೆಸೇಜ್ ಕೊಟ್ಬಿಡ್ತೀವಿ, ಏನೋ ಇದು ಮಾಡ್ತೀವಿ, ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಆ ಥರ ಏನಿಲ್ಲ. ಎಲ್ಲೋ ಒಂದು ಕಡೆ ಹೌದಪ್ಪ ದುಡ್ಕಿ ಅದು ನಿರ್ಧಾರ ತೊಗೊಂಡು ಯೋಚನೆ ಮಾಡಬೇಕು. ಅಂದರೆ ಇವಾಗ ಡೇ ಟು ಡೇ ಲೈಫಲ್ಲಿ ಹೇಗೆ ಆಗ್ಬಿಟ್ಟಿದೆ ಅಂದರೆ, ಒಂದು ಹುಡುಗ 5 ಜನ ಹುಡುಗಿರ ಜೊತೆ ಇದ್ದರೆ ಅವ್ನು ಪ್ಲೇ ಬಾಯ್, ಅವ್ನು ಪ್ಲೇ ಬಾಯ್, ಅವ್ನು ಬಿಡಪ್ಪ ಹಂಗೆ ಈ ಒಂದು ಬಿಡಪ್ಪ. ಅದೇ ಒಂದು ಹುಡುಗಿ ಯಾರೋ ಒಂದಿಬ್ರು ಏನೋ ಒಂದು ಪಾಸ್ಟ್ ಇತ್ತು, ಏನೋ ಒಂದು ಆಯಿತು ಅಂದರೆ ಅಯ್ಯೋ ಅವಳ ಆ ಡಿಫ್ರೆನ್ಸ್ ಇದೆ ಅಲ್ಲ. ಸೊ ಈ ಥರ ಒಂದು ಸ್ಟೇಜಲ್ಲಿ ಇದೆ ಅಂದರೆ ನೀನು ಮೋಸ ಮಾಡಿದ್ರೇ ನೀನು ಹೀರೋ. ಸೊ ಈ ಅಂದರೆ ಜನ್ರೇಷನ್ ಅಂತ ಹೇಳ್ತಿಲ್ಲ, ಆ ಒಂದು ಮೆಂಟಾಲಿಟಿ ಆ ಥರ ಆಗೋಗ್ಬಿಟ್ಟಿದೆ. ಆ್ಯಂಡ್ ಇವಾಗ ಅದೊಂದು ಹ್ಯಾಬಿಟ್ ಆಗೋಗ್ಬಿಟ್ಟಿದೆ. ಇವತ್ತು ಓಕೆ ಇವ್ರು ಚೆನ್ನಾಗಿದ್ದಾರೆ, ಇವ್ರ ವೈಬ್ ಚೆನ್ನಾಗಿದೆ, ಈ ಥರ ಒಂದು ಕಾನ್ಸೆಪ್ಟ್ ಬಂದಮೇಲೆ ಈಗ ನೋಡಿ, ಮುಂಚೆ ಎಲ್ಲ ನಮಗೆ ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಂತ ಎಲ್ಲಿತ್ತು? ಎಲ್ಲೂ ಇಲ್ಲ. ಮದುವೆ ಆಗಬೇಕು, ಸಂಸಾರ ಮಾಡ್ಬೇಕು, ಸತ್ರು ಅವನ ಜೊತೆಗೆ, ಬದುಕಿದ್ರು ಅವನ ಜೊತೆಗೆ. ಈ ಕಾಲ ಇವಾಗ ನೋಡೋಣ ಲಿವಿಂಗ್ ಅಲ್ಲಿ ಹೇಗೆ ನಡೆಯುತ್ತೆ, ವರ್ಕೌಟ್ ಆದರೆ ಆಮೇಲೆ ನೋಡೋಣ ಮದುವೆ ಆಗೋಣ, ಈ ಸ್ಟೇಜಿಗೆ ಬಂದ್ಬಿಟ್ಟಿದೆ ಜನ್ರೇಷನ್ನು. ಸೊ ಇದು ನಮ್ಮ ಕಲ್ಚರ್ ಖಂಡಿತವಾಗ್ಲೂ ಅಲ್ಲ. ಆ್ಯಂಡ್ ಸ್ವಲ್ಪ ನಾವು 90s ಕಿಡ್ಸ್ ಆಗಿರೋದ್ರಿಂದ ನಮಗೆ ಮೆಂಟಾಲಿಟಿ ಇರೋದು ಹಾಗೆ. ನಮ್ಮ ತಂದೆ ತಾಯಿ ನಾನು ನೋಡಿರೋದು ಹಾಗೆ. ಅವ್ರು ಮದುವೆ ಆದರೂ ಇಷ್ಟು ವರ್ಷ ಜೊತೆಗೆ ಇದ್ದಾರೆ, ಮುಂದೆನೂ ಅವ್ರು ಇರ್ತಾರೆ ಅನ್ನೋದೊಂದು ನಂಬಿಕೆ ನಾವು ನೋಡ್ಕೊಂಡ್ ಬಂದಿರೋದು ಇದು. ಸೊ ಇವಾಗ ನಾವು ಬೇರೆ ಕಲ್ಚರ್ಸು ಬೇರೆ, ಇವಾಗ ಜೆನ್ಸಿ ಟ್ರೆಂಡ್ ಬಂದಮೇಲೆ ನಮ್ಗೆ ಅನಿಸ್ತಿರೋದು ಆ್ಯಕ್ಚುಲಿ ನಾವೇನೋ ಓಲ್ಡ್ ಫ್ಯಾಷನ್ ಆಗ್ಬಿಟ್ಟಿದೀವ, ನಾವೇ ಮುದುಕರಾಗ್ಬಿಟ್ಟಿದೀವ ಅಂತ ಅನಿಸ್ತೇವೆ. ಹುಡುಗ ಹುಡುಗಿರು ಅಷ್ಟು ಫಾರ್ವರ್ಡ್ ಅಲ್ಲಿದ್ದಾರೆ. ಕಾಲೇಜಲ್ಲೇನೆ ಡೇಟಿಂಗು ಎಲ್ಲಾನು ಶುರು ಆಗುತ್ತೆ. ಈಗ ಕ್ರಶ್ ಅನ್ನೋದು ಖಂಡಿತವಾಗ್ಲೂ ಸ್ಕೂಲಲ್ಲೂ ಇರುತ್ತೆ, ಕಾಲೇಜಲ್ಲೂ ಇರುತ್ತೆ, ನಡೀತಾ ಇದೆ. ಸೊ ಇದೊಂದು ರಿಲೇಶನ್ಶಿಪ್ಪೇ ಕಾಲೇಜಿಂದ ಶುರು ಆಗ್ತಾ ಇದೆ ಅನ್ನೋ ಮಟ್ಟಿಗೆ ಹೋಗಿದೆ. ಯಾಕೆ ಎಲ್ಲಿ ಎಡುತ್ತಾ ಇರೋದು ಇವಾಗಿನ ಯೂತ್ಸ್ ಆಗಲಿ ಅಥವಾ ಒಂದು ರಿಲೇಶನ್ಶಿಪ್, ಇವಾಗಿಂದ ಅಂತಲ್ಲ, ಯಾರೇ ಒಂದು ರಿಲೇಶನ್ಶಿಪ್ಪಲ್ಲಿ ಈ ಅಫೇರ್ಸ್ಗಳು ಯಾಕೆ ಬೇಕಿದೆ ಅನ್ನೋದನ್ನು, ಹೇಗೆ ಆಗ್ತಾ ಇದೆ ಅಫೇರ್ಸ್ ಅನ್ನೋದನ್ನ ನಾವಿಲ್ಲಿ ತೋರಿಸ್ತೇವೆ. ಸೊ ಸಿನಿಮಾ ಥಿಯೇಟ್ರಿಗೆ ಆಡಿಯನ್ಸ್ ಬಂದರೆ ಸೊ ಯಾವ ರೀತಿ ಕಿಕ್ ಕೊಡುತ್ತೆ ಅಂತ ಟೆಕಿಲಾ? ಅದೇ ಐ ಥಿಂಕ್ ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತ ಸಾಂಗ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಒಂದು ಕಂಪ್ಲೀಟ್
ಪ್ಯಾಟರ್ನ್ ಚೇಂಜ್ ಆಗೋಂಥ ಒಂದಿದೆ. ಐ ಥಿಂಕ್ ಇದೆಲ್ಲ ನೋಡೋ ಒಂದು ಟ್ರೆಕ್ಕಿಂಗ್ ಅಂತ ಒಂದು ಬರುತ್ತೆ. ಸೊ ಒಂದು ನೇಚರ್ ಅಂತ ಒಂದು ಇದು ಬರುತ್ತೆ ಜನ ನೋಡೋದಕ್ಕೆ. ಗ್ರೀನ್ರಿ ದೇವರಂದ್ರ ಶೂಟ್ ಮಾಡೋದು ನೋಡಿದಾಗ ಐ ಥಿಂಕ್ ಜನಕ್ಕೆ ಒಂದು ನೈಸ್ ಒಂದು ಡಿಸೆಂಟ್ ಮೂವಿ ನೋಡ್ಕೊಂಬರೋ ಫೀಲ್ ಆಚೆ ಬರ್ತಾರೆ. ಟ್ರೈಲರ್ ಎಲ್ಲ ನೋಡಿದಾಗ ಕೆಲವೊಂದಷ್ಟು ಜಾಸ್ತಿ ಅಂದರೆ ಈ ರೊಮ್ಯಾನ್ಸ್ ಸೀನ್ಸ್ಗಳೆಲ್ಲ ಜಾಸ್ತಿ ಇದೆ. ಸೊ ಅದೆಲ್ಲ ನೋಡಿದಾಗ ಈ ಫ್ಯಾಮಿಲಿ ಆಡಿಯನ್ಸ್ ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗ್ತಾರ ಅಂತ. ಫ್ಯಾಮಿಲಿ ಆಡಿಯನ್ಸ್ಗೆ ನಾನು ಹೇಳೋದು ಇಷ್ಟೇ, ಲೈಕ್ ಇವಾಗ ಅದೇ ನಾನು ಮೊನ್ನೆ ಟ್ರೈಲರ್ ಲಾಂಚಲ್ಲೂ ಅದೇ ಹೇಳಿದೆ, ಲೈಕ್ ಇಟ್ ಈಸ್ ಮೋರ್ ಆಫ್ ಕತೆಗೆ ಬೇಕಾಗಿರೋದನ್ನು ಡೈರೆಕ್ಟ್ರು ನಮ್ಮ ಕೈಲಿ ಮಾಡಿಸಿರೋದು. ಆಡಿಯನ್ಸ್ನ ಕರ್ಸೋಕ್ಕೆ ಇಲ್ಲ ಯಾವುದೋ ಒಂದು ಆಡಿಯನ್ಸ್ನ ಇದು ಮಾಡೋಕ್ಕೆ ಈ ಥರ ಮಾಡಿಬಿಟ್ರೆ ಬಂದ್ಬಿಡ್ತಾರೆ ಅನ್ನೋದಕ್ಕೆ ನಾವು ಸಿನಿಮಾ ಮಾಡಿಲ್ಲ. ಆ ಕತೆಗೆ ಬೇಕಾಗಿದೆ, ಆ ಕತೆಗೆ ಆ ಗಂಡ ಹೆಂಡತಿ ಅನ್ನೋ ಒಂದು ಲವ್ ತೋರಿಸ್ಬೇಕು. ಆ ಕತೆಗೆ ಒಂದು ಜಗಳಾದಾಗಲೂ ಹೆಂಗಿರ್ತಾರೆ, ಚೆನ್ನಾಗಿದ್ದಾಗಲೂ ಹೆಂಗಿರ್ತಾರೆ, ಮುದ್ದಾಗಿದ್ದಾಗ ಹೆಂಗಿರ್ತಾರೆ, ಬಿಫೋರ್ ಮ್ಯಾರೇಜ್ ಹೆಂಗಿರ್ತಾರೆ, ಮದುವೆ ಆದಮೇಲೆ ಯಾವ ಥರ ಇರ್ತಾರೆ. ಸೊ ಇದನ್ನೆಲ್ಲ ಒಂದು ಚಿಕ್ಕ ಇದಿದೆ. ಬಟ್ ಡೆಫಿನೆಟ್ಲಿ ಯಾರಿಗೂ ಒಂಥರ ಅಲ್ಲೊಂದು ಮುಜುಗರ ಆಮೇಲೇನು ಆ ಥರ ಇದಿರಲ್ಲ. ಬಟ್ ಆ ಕತೆಗೆ ಬೇಕಾಗಿರೋದ್ರಿಂದ ಅವ್ರು ಆ ಥರ ಮಾಡಿದ್ದಾರೆ. ಬಟ್ ಹೋಪ್ಫುಲಿ ಆಡಿಯನ್ಸ್ ಆ ಥರ ಜಡ್ಜ್ಮೆಂಟ್ ಇಲ್ಲದೆ ಬಂದರೆ ಒಳ್ಳೆಯದು. ಸೊ ದಟ್ಸ್ ವಾಟ್ ಲೈಫ್ ಅಂದಮೇಲೆ ಫ್ಯಾಮಿಲಿ ಆಗೋದಕ್ಕೆ ಮೇನ್ ರೀಸನ್ನೇ ರೊಮ್ಯಾನ್ಸ್. ಸೊ ಆ ರೊಮ್ಯಾನ್ಸ್ನ ನಾವು ತೋರಿಸಿದ್ದೇವೆ ಬಿಟ್ಟರೆ ಅದು ಇನ್ನು ವೆರಿ ಕ್ಲಾಸಿ ವೇ. ಬಿಕಾಸ್ ನಮ್ಮ PKS ದಸ್ ಕ್ಯಾಮ್ರಾಮನ್ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲೋ ಒಂದು ಮುಜುಗರ ಆಗುವಂಥದ್ದು ಎಲ್ಲೂ ಇಲ್ಲ. ಹೌದು ರೊಮ್ಯಾನ್ಸ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದು ಅವಶ್ಯಕತೆ ಇದೆ. ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಡೇ ಟು ಡೇ ಲೈಫಲ್ಲಿ ರೊಮ್ಯಾನ್ಸ್ ಅನ್ನೋದು ಇದ್ದೇ ಇರುತ್ತೆ. ಮೇ ಬಿ ಒನ್ ಆರ್ ದಿ ಅದರ್ ವೇ ಹೆಚ್ಚು ಕಮ್ಮಿ ಇರ್ಬೋದೇನೋ ಬಿಟ್ಟರೆ ಆ ಒಂದು ಎಲಿಮೆಂಟ್ ಇದ್ದೇ ಇರುತ್ತೆ. ನಾವು ಸಿನಿಮಾದಲ್ಲಿ ಬರೀ ಅದೊಂದನ್ನೇ ತೋರಿಸ್ತಿಲ್ಲ. ನೀವು ಟ್ರೈಲರಲ್ಲಿ ನೋಡಿದ್ರೆ ನಮ್ಗೆ ಅಲ್ಲಿ ಆ್ಯಕ್ಷನ್ ಕೂಡ ಇದೆ, ಕಾಮಿಡಿ ಇದೆ, ಆ್ಯಂಡ್ ಆಲ್ಸೋ ಒಂದೇನೋ ಲಾಸ್ಟಲ್ಲಿ ನೀವು ಟ್ರೈಲರ್ ಎಂಡಲ್ಲಿ ನೀವು ನನ್ನ ವಾಯ್ಸ್ ಕೇಳಿದ್ರೆ ಹೇಳ್ಬೋದು ಒಂದು ಕಂಟೆಂಟ್ ಕೂಡ ಅಲ್ಲಿದೆ. ಸೊ ಆ ಒಂದು ಬೇರೆ ಆಸ್ಪೆಕ್ಟ್ಸು ಇದೆ ನಮ್ಮ ಸಿನಿಮಾದಲ್ಲಿ. ಇಟ್ ಈಸ್ ನಾಟ್ ಅ ಮೇಜರ್ ಥಿಂಗ್, ಬಟ್ ಸಿನಿಮಾದಲ್ಲಿ ಇದೆ. ಸೊ ಇಬ್ಬರು ಅಂದರೆ ಪಾತ್ರ ಸಿನಿಮಾದಲ್ಲಿ ಗಂಡ ಹೆಂಡತಿ ಅಂತ ಗೊತ್ತಾಯ್ತು. ಸೊ ಹೇಗಿತ್ತು ಮೇಡಮ್ ಅದನ್ನ ನಿಭಾಯಿಸೋಕ್ಕೆ ಅಂತ? ಥ್ರೂಔಟ್ ದ ಸಿನಿಮಾ ಹೆಂಗೆ ಹೋಗುತ್ತೆ ಅಂದರೆ ಲೈಕ್ ಫಸ್ಟು ಮೀಟ್ ಮಾಡೋದು, ಸೊ ಅಲ್ಲಿ ಒಂದು ಇದು ಅಟ್ರಾಕ್ಷನ್ ಅಂತ ತೋರಿಸೋದು, ಅದಾದಮೇಲೆ ಮದುವೆ ಅಂತ ಡಿಸೈಡ್ ಆಗೋದು. ಸೊ ಅಲ್ಲಿಂದ ಒಂದು ಪ್ಯಾಟರ್ನ್ ಹೋಗ್ತಾ ಇರೋದು. ಸೊ ಐ ವಿಲ್ ಬಿ ಆನ್ ಆಫೀಸ್ ಗೋಯಿಂಗ್ ಕೈಂಡ್ ಆಫ್ ಥಿಂಗ್. ನನ್ನದೇ ಒಂದು ಕಂಪ್ನಿ ಒಂದಿದು, ಇವ್ರ ಮನೆ ನೋಡ್ಕೊಳೋದು, ಇವ್ರದ್ದೇ ಆದಂಥ ಒಂದು ಡ್ರೀಮ್ಸ್ಗಳು, ಇವ್ರದ್ದೇ ಆದ ಕನಸುಗಳು ಕಂಡುಕೊಂಡಿರ್ತಾರೆ. ಹಿಂಗಿದ್ರೆ ಚೆನ್ನಾಗಿರುತ್ತೆ ನಮ್ಮ ಲೈಫ್, ಹಿಂಗೆ ಫ್ಯಾಮಿಲಿ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಆ ಇದರಲ್ಲಿ ಲೈಕ್ ಹೆಂಗಿರುತ್ತೆ ಇವಾಗ ಗಂಡ ಆಫೀಸಿಂದ ಬಂದಮೇಲೆ ಇದರಿಂದ ಬಂದಮೇಲೆ ಆ ಬಾಂಡಿಂಗ್ ಹೆಂಗಿರುತ್ತೆ. ಸೊ ಅದನ್ನು ನಾವು ಯಾವ ಥರ ತೋರಿಸಿದ್ದೀವಿ. ಸೊ ಇದೆಲ್ಲ ನೋಡಿದಾಗ ಇಟ್ ಇಸ್ ಮೋರ್ ಆಫ್ ಲೈಕ್ ನ್ಯೂಲಿ ವೆಡ್ ಕಪಲ್ ಸಿನಿಮಾದಲ್ಲಿ. ಸೊ ಅದು ಹೆಂಗಿರುತ್ತೆ ಅನ್ನೋದೇ ಅವರು ಹೇಗಿರ್ತಾರೆ ಆಲ್ವೇಸ್. ಅಂದರೆ ಈಗ ಹೊಸದಾಗಿ ಮದುವೆ ಇರೋರಿಗೆ ಅವ್ರ ಹಸ್ಬೆಂಡ್ನ ನೋಡಬೇಕು, ಆ ವೆಯ್ಟಿಂಗ್ ಇರುತ್ತಲ್ಲ, ಕೆಲ್ಸಕ್ಕೆ ಹೋಗಿ ಬಂದಲ್ಲಿ ಇಷ್ಟೊತ್ತಿಗೆ ಬರ್ತಾರೋ ಏನೋ, ಅಂದರೆ ನಮ್ಮ ಹುಡುಗ ಯಾವಾಗ ಬರ್ತಾನೆ ಅನ್ನೋದು ಒಂದು ಇದ್ದೇ ಇರುತ್ತೆ. ಸೊ ಆ ಒಂದು ಕ್ಯೂಟ್ನೆಸ್ ಇದೆ. ಆಮೇಲೆ ಈಗ ಹೊಸದಾಗಿ ಏನಂದರೆ ನಾವು ಈಗ ಆಬ್ವಿಯಸ್ಲಿ ಗಂಡನಿಗೆ ಅಡುಗೆ ಮಾಡಿಕೊಡ್ಬೇಕು. ಈಗ ಇರೋದು ಅದೇ ಅಲ್ವಾ, ಗಂಡನ ಮೆಚ್ಚಿಸ್ಬೇಕು ಅಂತಂದರೆ ಕೈ ರುಚಿ ಚೆನ್ನಾಗಿರಬೇಕು ಅಂತ. ಸೊ ಈ ಥರ ಒಂದು ಚಿಕ್ಕ ಆಸ್ಪೆಕ್ಟ್ಸ್ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಅದು ನಮ್ಮ ಅಂದರೆ ಸ್ವಲ್ಪ ನ್ಯೂಲಿ ವೆಡ್ಸ್ನ ತೋರಿಸೋದು ಹಾಗೆ ಆಗುತ್ತೆ. ಸೊ ನಾವಿಬ್ಬರು ಎಲ್ಲೋ ಒಂದು ಜಾಗಕ್ಕೆ ಹೋಗ್ಬೇಕು ಅಂದ್ಕೊಂಡಿರ್ತೀವಿ. ಈಗ ಹನಿಮೂನ್ ಹೋಗೋ ಅದೊಂದು ಖುಷಿನೇ ಬೇರೆ ಯಾರಿಗೆ ಕಪಲ್ಸ್ಗಾಗಲಿ. ಈ ಸ್ಪಾಟ್ಗೆ ಹೋಗಬೇಕು, ನಾವು ಈ ಥರ ಇರಬೇಕು, ಹಿಂಗೆ ಫೋಟೋಸ್ ಹುಡುಗಿರಿಗೆ ಎಸ್ಪೆಷಲಿ ಫೋಟೋಸ್ ತೆಗೆಸ್ಕೊಳ್ಬೇಕು ಅನ್ನೋ ಆಸೆ ಜಾಸ್ತಿ ಇರುತ್ತೆ. ಸೊ ಆ ಆಸ್ಪೆಕ್ಟ್ಸಲ್ಲಿ ಧರ್ಮ ಸರ್ ಅವರು ತುಂಬ ಚೆನ್ನಾಗಿ ಫೋಟೋಗ್ರಫಿ ಕೂಡ ಮಾಡಿದ್ದಾರೆ. ನಮ್ಮ ಸಾಂಗ್ಸಲ್ಲಿ ನೀವು ನೋಡ್ಬೋದು, ಏನೋ ಫೋಟೋ ಕ್ಲಿಕ್ ಮಾಡೋದು, ಇದೆಲ್ಲ ಅಂದರೆ ನಮ್ಮ ನಿಜ ಜೀವನದಲ್ಲಿ ನಡೆಯೋವಂಥ ಕ್ಷಣಗಳು. ಸೊ ಅದನ್ನೆಲ್ಲನೂ ನಾವು ತೋರಿಸಿದ್ದೀವಿ. ಆ್ಯಂಡ್ ಆಲ್ಸೋ ಲೈಫಲ್ಲಿ ಅಂದರೆ ಈ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿರೋ ಒಂದು ಕುಟುಂಬ ಹೇಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋದು ಒಂದು ಕಾಸು ನಾನು ಹೇಳೋಕ್ಕಂದರೆ ಸಿನಿಮಾ ಅಂತ ಹೇಳ್ತಿಲ್ಲ, ಒಂದು ಪರ್ಸ್ನಲ್ ಯಾರೋ ನಡೆಯೋ ಜನರಲ್ ಆಗಿ ಅಂದರೆ ಹುಡುಗಿರಿಗೆ ಅದೊಂದು ಆಸೆ ಇರುತ್ತೆ. ಅವ್ರ ಹುಡುಗ ಯಾವಾಗಲೂ ಟೈಮ್ ಸ್ಪೆಂಡ್ ಅವ್ರ ಜೊತೆಗೆ ಜಾಸ್ತಿ ಮಾಡಬೇಕು, ಅಂದರೆ ಆ ಪೊಸೆಸಿವ್ನೆಸ್ ಇರುತ್ತೆ ಅಲ್ವಾ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಅದು ಕಮ್ಮಿ ಆದಾಗ ಹುಡುಗ ಎಲ್ಲೋ ಟೈಮ್ ಕೊಡೋಕ್ಕಾಗಲ್ಲ. ಮೇ ಬಿ ಈಸ್ ಬ್ಯುಸಿ, ಕೆಲಸನೇ ಖಂಡಿತವಾಗ್ಲೂ ಕೆಲಸ ಇದ್ರೂ ಇರ್ಬೋದು, ಇಲ್ಲ ಬೇರೆ ಏನೋ ಒಂದು ಇರುತ್ತೆ. ಸೊ ಆ ಒಂದು ಟೈಮಲ್ಲಿ ಹುಡುಗಿ ಮೈಂಡ್ ಹೇಗಾಗುತ್ತೆ, ಎಷ್ಟೋ ನಾನು ಇವಾಗಿನ ನಮ್ಮ ಸರ್ವೆ ಅದು ಇದು ಏನೋ ಪ್ರಕಾರ ಹೇಳ್ತಾರೆ ಹುಡುಗಿರೇ ಜಾಸ್ತಿ ಮೋಸ ಮಾಡೋದು ಅಂತ. ಎಷ್ಟು ಮಟ್ಟಿಗೆ ನಿಜನೋ ಅದು ಸುಳ್ಳೋ ಗೊತ್ತಿಲ್ಲ. ಈ ಆಸ್ಪೆಕ್ಟ್ಸಿಗೆ ರೀಸನ್ ಇದು. ಅಂದರೆ ಹುಡುಗಿರಿಗೆ ಅದೊಂದು ಆಸೆ, ಅವ್ರ ಬಾಯ್ ಫ್ರೆಂಡ್ ಜೊತೆಗೋ ಅಥವಾ ಅವ್ರ ಹುಡುಗನ ಜೊತೆಗೋ ಹಸ್ಬೆಂಡ್ ಜೊತೆಗೋ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಬೇಕು, ನನ್ನ ಜೊತೆಗೆ ಮಾತಾಡಬೇಕು, ಐದರ್ ಕಾಲಲ್ಲಾಗಲಿ ಟೆಕ್ಸ್ಟಲ್ಲಾಗಲಿ, ಈ ಥರ ಒಂದು ಆಸೆಗಳು ಜಾಸ್ತಿ ಇರುತ್ತೆ. ಯಾವಾಗ ಹುಡುಗ ಟೈಮ್ ಕೊಡೋದನ್ನ ಕಮ್ಮಿ ಮಾಡ್ತಾ ಹೋಗ್ತಾನೋ ಹುಡುಗಿಗೆ ಆವಾಗ ಬೇರೆ ಆಸ್ಪೆಕ್ಟ್ ಸಿಗುತ್ತೆ. ಈಗ ಒಂದು ಹುಡುಗಿಗೆ ಯಾರೋ ಒಬ್ರು ಫ್ರೆಂಡ್ ಏನೋ ಮಾತಾಡ್ಬೋದು, ಈ ಥರ ಒಂದು ಏನೋ ಅಟ್ಯಾಚ್ಮೆಂಟ್ಸ್ ಬೇರೆ ಕಡೆ ಬೆಳೀತಾ ಹೋದಾಗ
ಇಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಎಲಿಮೆಂಟ್ಸ್ನೆಲ್ಲ ಸೂಕ್ಷ್ಮತೆ ಅಂತಾರೆ, ಇದನ್ನೆಲ್ಲಾನು ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಆಸ್ ಎ ವೆಡ್ಡಿಂಗ್ ಕಪಲ್ಸಲ್ಲಿ ಇದು ಆಲ್ಮೋಸ್ಟ್ ಇವಾಗ ನಡೀತಾ ಇರುವಂಥ ವಿಷಯ. ಅದನ್ನೆಲ್ಲಾನು ಕಪಲ್ ಅಂದರೆ ಈವನ್ ರೊಮ್ಯಾಂಟಿಕ್ಕು ಇದೆ, ಜಗಳನೂ ಇದೆ, ಯಾಕೆ ಜಗಳ ಆಗುತ್ತೆ ಅನ್ನೋದೂ ಇದೆ. ಎಸ್, ಆ ಸಿನಿಮಾದ ಪ್ರಮೋಷನ್ಸ್ ಕೂಡ ತುಂಬ ಜೋರಾಗಿ ನಡೀತಿದೆ. ಸೊ ಹೇಗಿತ್ತು ಅದು ಒಂದು ಜರ್ನಿ? ಹೋಗಿದ್ವಿ, ಬೆಳಗಾಂಗೆ ಹೋಗಿದ್ವಿ, ಒಳ್ಳೆ ಬೆಳಗಾಂ, ರೆಸ್ಪಾನ್ಸ್ ಇತ್ತು. ಹುಬ್ಳಿ, ಚಿತ್ರದುರ್ಗ ಎಲ್ಲ ಒಳ್ಳೆ ರೆಸ್ಪಾನ್ಸ್, ಕಾಲೇಜು ಮತ್ತು ಇದೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಅದಕ್ಕೆ ಅವ್ರಿಗೂ ಒಂದು ನಿರೀಕ್ಷೆ ಇದೆ ಯಾವ ಥರ ಇರುತ್ತೆ ಸಿನಿಮಾ ಅಂತ. ಸೊ ಹೋಪ್ಫುಲಿ ಒಂದು ಪಾಸಿಟಿವ್ ನೋಟಾಗೆ ಜನ ಅದನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ರೊಮ್ಯಾಂಟಿಕ್ ಆ್ಯಂಗಲ್ ಆಗಿರ್ಬೋದು, ಪ್ರತಿಯೊಂದು ಐ ಥಿಂಕ್ ಎಲ್ಲೂ ಯಾರಿಗೂ ಮುಜುಗರ ಆಗದೆ ಇಫ್ ದೇ ಟೇಕ್ ಇಟ್ ಇನ್ ಅ ಗುಡ್ ಸೆನ್ಸ್, ಐ ಥಿಂಕ್ ಇಟ್ಸ್ ಅ ಗುಡ್ ಮೆಸೇಜ್ ಫಿಲ್ಮ್ ಜನಕ್ಕೆ. ಹೇಗಿತ್ತು ಮೇಡಮ್? ಅಂದರೆ ನಮ್ಮ ಟಕೀಲಾ ಟೈಟಲ್ ಟ್ರ್ಯಾಕ್ ಬಗ್ಗೆ ಹೇಳಲೇಬೇಕು. ಬಿಕಾಸ್ ಆ ಸಾಂಗ್ ಇವತ್ತು ನಮ್ಮ ಸಿನಿಮಾ ಈ ಲೆವೆಲ್ಗೆ ಪ್ರಮೋಷನ್ ನಡೀತಾ ಇದೆ ಅಂದರೆ ಬಿಕಾಸ್ ಆಫ್ ದಟ್ ಸಾಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಸಾಂಗಿಗೆ ನಮ್ಮ ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಸಿಕ್ತು. ಬಿಕಾಸ್ ಅದು ಇಟ್ಸ್ ವೆರಿ ಕ್ಯಾಚಿ. ನಿಮಗೆ ಟಕೀಲಾ ಅಂತಂದರೆ ಆಬ್ವಿಯಸ್ಲಿ ಅದು ಡ್ರಿಂಕ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಇವಾಗಿನ ಯೂತ್ಸ್ ಅದನ್ನು ಬೇಗ ಕ್ಯಾಚ್ ಮಾಡಿಕೊಂಡ್ರು. ಆ್ಯಂಡ್ ಸರ್ ಹೋದಾಗೆಲ್ಲಾನು ಯೂಶಲಿ ಏನದು ಕಣ್ಣ ಸಲಿಗೆ ಸಾಂಗು ಎಲ್ಲ ಕಡೆ ಅದು ತುಂಬ ಫೇಮಸ್ ಆಗಿರೋದು. ಐ ಥಿಂಕ್ ಅದನ್ನು ಬ್ರೇಕ್ ಮಾಡೋಕ್ಕೆ ನಮ್ಮ ಟಕೀಲಾ ಸಾಂಗ್ ಬರ್ತಾ ಇದೆ. ಐ ಥಿಂಕ್ ಬ್ರೇಕ್ ಮಾಡೋಕ್ಕೆ ಅದು ಅಂದರೆ ದಟ್ ಈಸ್ ಒನ್ ನನ್ನ ಲೈಫಲ್ಲಿ ನವಗ್ರಹ ಒಂದಿದು. ಬಟ್ ಯಾ ಎವ್ರಿ ಸಿನಿಮಾ ನನಗೂ ಸ್ಪೆಷಲು. ಬಟ್ ಅದೇ ಹೇಳ್ತಾರಲ್ಲ, ಒಂದು ಶೋಲೆ ಒಂದು ಮುಂಗಾರು ಮಳೆ, ನನಗೆ ಆ ಥರ ಒಂದು ಕಣ್ಸಲಿಗೆ. ಬಟ್ ಡೆಫಿನೆಟ್ಲಿ ಐ ಮೀನ್ ಆಬ್ವಿಯಸ್ಲಿ ಒಂದು ಒಳ್ಳೆ ಸಾಂಗ್ ಬಂದರೆ ಐಲ್ ಬಿ ವೆರಿ ಹ್ಯಾಪಿ. ಬಟ್ ಅದೇ ಡ್ರೀಮ್ ಅಷ್ಟೇ. ಐ ಥಿಂಕ್ ಅಂದರೆ ಇದು ಇಟ್ ವಿಲ್ ಆಲ್ಸೋ ಕಮ್ ಟು ದ ಸೇಮ್ ಹಾಗೆ ಧರ್ಮ ಸರ್ಗಾಗಲಿ ನನಗಾಗಲಿ ಐ ಥಿಂಕ್ ಅದೊಂದು ಟಕೀಲಾ ಸಾಂಗ್ ನಮಗೆ ಪ್ಲಸ್ ಆಗಿದೆ ಸಿನಿಮಾದಲ್ಲಿ. ರೆಸ್ಪಾನ್ಸು ಹಾಗೇ ಇದೆ. ಆ್ಯಂಡ್ ನಮ್ಗೆ ಇವಾಗಿನ ಪ್ರಕಾರ ರೀಲ್ಸಲ್ಲಾಗಲಿ ಎಲ್ಲ ಸೋಷಿಯಲ್ ಮೀಡಿಯಾಸಲ್ಲಾಗಲಿ ಪೀಪಲ್ ಈವನ್ ಆಲ್ರೆಡಿ ಕಾಲಿಂಗ್ ಟಕೀಲಾ ಟೀಮ್ ಅಥವಾ ಟಕೀಲಾ ನಿಖಿತಾ, ಈ ಒಂದು ಟ್ಯಾಗ್ ಲೈನ್ಸ್ ಇಬ್ರಿಗೂ ಬರ್ತಾ ಇದೆ. ಆ್ಯಂಡ್ ಹಿ ಆಲ್ರೆಡಿ ಹ್ಯಾಸ್ ಅ ಟ್ಯಾಗ್ ಲೈನ್. ಬಟ್ ನನಗೆ ಒಂಥರ ಸ್ಪೆಷಲ್ ಫೀಲಿಂಗ್ ಅದು. ಎಸ್, ಸಿನಿಮಾ ಇನ್ನೇನು ಇದೆ 16ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಆಡಿಯನ್ಸ್ ಏನು ಹೇಳಿ ಇಷ್ಟಪಡ್ತೀವಿ ಅಂತ? ಅದೇ ಇದೇ ಮೇ 16ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಟಕೀಲಾ ಒಂದು ಡೆಫಿನೆಟ್ಲಿ ಒಂದು ಸ್ಮಾಲ್ ಮನ್ಸಿಗೆ ನಾಟುವಂಥ ಒಂದು ಸಬ್ಜೆಕ್ಟು. ಜನಕ್ಕೆ ನೋಡಿದಾಗ ಏನಾದರೂ ಮಾಡಿದ್ರೆ ಲೈಫಲ್ಲಿ ಒಂದು ದುಡುಕಿ ನಿರ್ಧಾರಗಳು ತೊಗೊಳ್ಬಾರ್ದು, ಸ್ವಲ್ಪ ಹುಷಾರಾಗಿರ್ಬೇಕು ಅನ್ನೋದು ಒಂದು ಚಿಕ್ಕ ಮೆಸೇಜ್ ಇದೆ ಸಿನಿಮಾಲಿ. ಆ್ಯಂಡ್ ಬಿಗ್ ಬಾಸಿಂದ ಬಂದಮೇಲೆ ನನ್ನ 3ನೇ ಸಿನಿಮಾ ರಿಲೀಸ್ ಆಗ್ತಿರೋದು. ಬಿಗ್ ಬಾಸಲ್ಲಿ ಯಾವ ಥರ ನಂಗೆ ಆಶೀರ್ವಾದ ಮಾಡಿದಿರ, ಸಪೋರ್ಟ್ ಮಾಡಿದಿರ, ಅದೇ ಥರ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನೋಡಿ, ಕನ್ನಡ ಚಿತ್ರರಂಗನ ಬೆಳೆಸಿ, ಕನ್ನಡ ಸಿನಿಮಾ ಬೆಳೆಸಿ ಅಂತ ಕೇಳ್ತಾ, ಇದೇ ಮೇ 16ನೇ ತಾರೀಕು ಟಕೀಲಾ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ತುಂಬ ಪ್ರೀತಿಯಿಂದ ನಮ್ಮ ಡೈರೆಕ್ಟರ್ ಪ್ರವೀಣ್ ನಾಯಕ್ ಸರು ಹಾಗೂ ಕ್ಯಾಮ್ರಾಮನ್ PK.S. ದಾಸ್ ಸರು, ಆಮೇಲೆ ನಮ್ಮ ಪ್ರೊಡ್ಯೂಸರ್ ನಾಗಚಂದ್ರ ಸರು, ತುಂಬ ಪ್ರೀತಿಯಿಂದ ನಾವೆಲ್ಲರೂ ಸೇರಿಕೊಂಡು ಈ ಸಿನಿಮಾನ ಮಾಡಿದ್ದೀವಿ. ಸೊ ಪ್ಲೀಸ್ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಲೈಫಲ್ಲಿ ಎಲ್ಲರೂ ಮೋಸ ಹೋಗೇ ಇರ್ತಾರೆ. ಸೊ ಮೋಸ ಹೋದವ್ರಿಗೆ ಮೋಸ ಯಾಕೆ ಮಾಡಿದ್ರು ಇಬ್ಬರು ಎರಡೂ ಸ್ಟೋರಿನ ನಾವು ಕೇಳಬೇಕು. ಸೊ ಅದಕ್ಕೋಸ್ಕರ ಈ ಸಿನಿಮಾದಲ್ಲಿ ಎರಡೂ ಸ್ಟೋರಿನ ನಾವು ತೋರಿಸಿದ್ದೀವಿ. ಎರಡೂ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಆಗಲಿ ಅಥವಾ ಕ್ಯಾರೆಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಆಗಲಿ ನಾವು ತೋರಿಸಿದ್ದೀವಿ. ಯಾಕೆ ಎಲ್ಲಿ ಇವ್ರು ತಪ್ಪು ಮಾಡಿದ್ರು, ಇವರಿಂದ ಯಾಕೆ ತಪ್ಪಾಯಿತು, ಎರಡೂ ಅಂಶಗಳು ನಮ್ಮ ಸಿನಿಮಾದಲ್ಲಿದೆ. ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋಕ್ಕೆ ಖಂಡಿತ ಹೊರಟಿದ್ದೀವಿ. ಒಂದು ರಿಲೇಷನ್ಶಿಪ್ ವ್ಯಾಲ್ಯೂ ಏನು ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಈ ಒಂದು ಆಸ್ಪೆಕ್ಟ್ಸ್ ಅಂದರೆ ಜೀವನದಲ್ಲಿ ತುಂಬ ಅವಶ್ಯಕತೆ ಇರೋದ್ರಿಂದ ನಮ್ಮ ಸಿನಿಮಾದಲ್ಲಿ ಇದೇ ಮುಖ್ಯ ಅಂಶ ಆಗಿರೋದ್ರಿಂದ ನಮ್ಮ ಸಿನಿಮಾನ ನೋಡಿ ಇದೇ ಮೇ 16ಕ್ಕೆ ಥಿಯೇಟರ್ಸಿಗೆ ನಾವು ಬರ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ನಮಗೆ ಖಂಡಿತವಾಗ್ಲೂ ಬೇಕಿದೆ.